ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಅಶ್ಲೀಲ ವಿಡಿಯೋ ಮತ್ತು ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇರೋಂಥದ್ದು. ನಾವಿದೀಗ ಹಾಸನದ ಹೃದಯ ಭಾಗದಲ್ಲಿರುವಂಥ RC ರಸ್ತೆಯಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಬಲಭಾಗದಲ್ಲಿ ಜಿಲ್ಲಾಸ್ಪತ್ರೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಏನು ಜಿಲ್ಲಾಸ್ಪತ್ರೆಗೆ ರೋಗಿಗಳು ಬರ್ತಾರೆ, ಭೇಟಿ ಕೊಡ್ತಾರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನು ಚಿಕಿತ್ಸೆ ಕೂಡ ಪಡಿತಾ ಇರ್ತಾರೆ. ಇನ್ನು ಹಾಗೆ ನೀವು ನೋಡ್ತಾ ಇರ್ಬೋದು, ಎಡಭಾಗದಲ್ಲಿ ಸಂಸದರ ಏನು ಸರ್ಕಾರಿ ನಿವಾಸ ಇರುವಂಥದ್ದು. ಪ್ರತಿನಿತ್ಯ ಇಲ್ಲೂ ಕೂಡ ಏನು ಪಕ್ಷದ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಮತ್ತು ಸಾರ್ವಜನಿಕರು ಸಂಸದ ಪ್ರಜ್ವಲ್ ರೇವಣ್ಣನ ಭೇಟಿ ಮಾಡೋಕ್ಕೆ ಅಥವಾ ಅವರ ಸಂಬಂಧಪಟ್ಟವ್ರನ್ನ ಭೇಟಿ ಮಾಡೋಕ್ಕೆ ಇಲ್ಲಿ ಬಂದು ಹೋಗೋಂಥದ್ದು ಕಾಮನ್. ಆದರೆ ಇವತ್ತು ನೋಡ್ತಾ ಇರ್ಬೋದು, ಸಂಪೂರ್ಣ ಖಾಲಿಯಾಗಿದೆ. ಯಾವುದೇ ರೀತಿಯ ಜನರಿಲ್ಲ, ಬಿಕೋ ಅನ್ನೋ ವಾತಾವರಣ ಕೂಡ ನಿರ್ಮಾಣ ಆಗಿರೋಂಥದ್ದು. ಒಬ್ಬರು ಪೊಲೀಸ್ ಕೂಡ ಇರೋಂಥದ್ದು. ಅಂದರೆ ಇಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋ ಬಗ್ಗೆ ನಿಗಾ ಇಡೋಕ್ಕೆ ಒಬ್ಬರು ಪೊಲೀಸ್ ಕೂಡ ಅಲ್ಲಿ ಇರೋಂಥದ್ದು. ಇದಲ್ಲದೆ ಕೆಲವೊಂದು ಸಂಸದರಿಗೆ ಸಂಬಂಧಪಟ್ಟಂತೂ ಕೆಲವೊಂದು ಏನು ಕೊರಿಯರ್ ಕವರ್ಗಳು ಇರ್ಬೋದು ಅಥವಾ ಪೋಸ್ಟ್ಗಳು ಕೂಡ ಬಂದಿದೆ. ಅದನ್ನು ಕೂಡ ಯಾರೂ ಕಲೆಕ್ಟ್ ಮಾಡಿಲ್ಲ. ಒಟ್ಟಿನಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರು ಮತ್ತು ಸ್ಥಳೀಯ ಶಾಸಕರು ಸೇರಿದಂತೆ ಹಲವರು ಕೂಡ ಸಂಸದ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ರು. ಇಂದು ಯಾರೂ ಬಂದಿಲ್ಲ, ಬಿಕೋ ಅನ್ನುವ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.